ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಸರಿಯೇ, ಇಲ್ಲ ರಾಹುಲ್ ಗಾಂಧಿ ಬಂದು ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರೂ ಸರಿಯೇ. ಅವರೇನು ಪಾಪಗಳು ಮಾಡಿದ್ದಾರೆ, ಪಾಪದ ಕೊಡ ತುಂಬೋಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ಆಗಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕುರ್ಚಿ ಕಾದಾಟದಲ್ಲಿ ಸುಮಾರು 1 ವರ್ಷದಿಂದ ಇದೇ ರೀತಿಯಲ್ಲಿ ನಡೀತಾ ಇತ್ತು. ಕೃಷ್ಣಾರೆಡ್ಡಿ ಅಣ್ಣ ಹೇಳ್ದಂಗೆ ಮುಂದಿನ ದಿನದಲ್ಲೂ ಇವ್ರನ್ನ ಹೆಂಗೆ ಇಳಿಸೋದು ಅನ್ನೋ ಲೆಕ್ಕಾಚಾರದಲ್ಲಿ ಅದೂ ಶುರು ಆಗುತ್ತೆ. ಈಗಾಗಲೇ ಒಂದು ಬಣ ಬೇರೆ ಬೇರೆ ಕಡೆ ಪ್ರೈವೇಟ್ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಮೀಟಿಂಗ್ಗಳೆಲ್ಲ ಶುರು ಮಾಡಿದ್ದಾರೆ. ನಮ್ಗೆ ಯಾವ ಮಂತ್ರಿ ಕೊಡ್ತಾರೆ, ನಮ್ಗೆ ಯಾವ್ದು ಮಂತ್ರಿ ಕೊಡ್ತಾರೆ, ನಮ್ಮ ಫೇವರ್ ಆಗಿರ್ತಕ್ಕಂಥ ನಮ್ಮ ಬಣದವ್ರಿಗೆ ಕೊಡ್ತಾರೆ, ಆ ಬಣದವ್ರಿಗೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಶುರುವಾಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನೇ ಬಂದ್ರೇನು, ಯಾರಿಗೆ ಸುಮಾರು ಒಂದು 10 ಜನ ಕೋರ್ಟ್ಗಳು ಹೊಲ್ಸ್ಕೊಂಡಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಈಗಲೂ ಅದು ಆಗೋವರೆಗೂ ಗ್ಯಾರಂಟಿ ಇಲ್ಲ. ಆದರೂ ನಮಗೇನು ಲಾಸ್ ಏನಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಶಾಸಕರು ನಮ್ಮ NDAಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ JDSಯಿಂದ ನಾವು 100% ಗೆಲ್ತೀರಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ. ಅವ್ರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಿರೋದ್ರಿಂದ ಇವತ್ತು ಪ್ರತಿಯೊಂದು ಇದರಲ್ಲೂ ಇವ್ರಿಗೇನು ಬಡವರಿಗೆ ಅಕ್ಕಿ ಕೊಡ್ತೀರಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿ ಬಿಟ್ಟರೆ ಬೇರೆ ಇನ್ನೇನು ಕೊಡ್ತಾಯಿಲ್ಲ. ಇವರು ಕೇಳಿದಾಗ ಸಚಿವರು ಆರ್ಕೆ ಉತ್ತರ ಕೊಡೋಂಥದ್ದು, ಪತ್ರಕರ್ತರ ಮೇಲೆ ಧಮಕಿ ಹಾಕೋಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಂಥದ್ದು ಇದೆಲ್ಲ ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 15,000 ಪಡಿತರ ಚೀಟಿಗಳನ್ನು ಇವರು ರದ್ದು ಮಾಡಿದ್ದಾರೆ. ಗೊತ್ತಾಗುತ್ತೆ ಜನಕ್ಕೆ. ಇವಾಗ ಗ್ಯಾರಂಟಿ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕಿರ್ತಕ್ಕಂಥ ಜನಕ್ಕೆ ಯಾವಾಗ ಈ ಪಡಿತರ ಚೀಟಿಗಳನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಇದೆ. ಇವತ್ತು ಅಕ್ಕಿ ಇನ್ನೊಂದು ಮತ್ತೊಂದು ಕೊಡದೇ ಇರ್ತಕ್ಕಂಥದ್ದು, ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಟ್ಟಿರ್ತಕ್ಕಂಥ ಅಕ್ಕಿನೇ ಇವಾಗ ಕೊಡ್ತಾ ಇರ್ತಕ್ಕಂಥದ್ದು. ರಾಗಿನೂ ಕೊಡ್ತೀನಿ ಅಂತೇಳಿ ಅದು 1 ತಿಂಗಳು 2 ತಿಂಗಳು ಪೆಂಡಿಂಗ್ ಇಟ್ಕೊಂಡು ಏನೇನು ಮಾಡ್ತಾಯಿದ್ದಾರೆ ಅಂತೇಳಿ ನೀವು ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾರೆ, ನೀವು ಕ್ಯಾಮ್ರಾ ಎತ್ಕೊಂಡು ಹೋಗಿಲ್ಲ ಅಂದರೆ ಕರೆಕ್ಟಾಗಿ ಎಲ್ಲ ವಿಷಯಗಳು ಹೇಳ್ತಾರೆ, ಏನೇನು ಹೆಂಗೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರೇ ಮುಖ್ಯಮಂತ್ರಿಗಳಾದ್ರೂ ನಮಗೇನು ಅದರಿಂದ ಲಾಸ್ ಏನಿಲ್ಲ. ಅವ್ರ ದಿನ ಇದ್ದಿದ್ದು ತಪ್ಪುಗಳು ಮಾಡ್ತಾನೆ ಇರಿ. ಇದುವರೆಗೂ ಬೇಕಾದಷ್ಟು ತಪ್ಪುಗಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಮುಂದೇನೂ ಅದಕ್ಕಿಂತ ಹೆಚ್ಚಿಗೆ ಭ್ರಷ್ಟಾಚಾರ ಮಾಡಿ ಅವರವರೇ ಕಾಲುಗಳು ಹೇಳ್ಕೊಳ್ಳೋಂಥ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ NDA ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿದ್ದೀರಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೂ ಸರಿಯೇ, ಇಲ್ಲ ರಾಹುಲ್ ಗಾಂಧಿ ಬಂದು ಇಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದರೂ ಸರಿಯೇ. ಅವರೇನು ಪಾಪಗಳು ಮಾಡಿದ್ದಾರೆ, ಪಾಪದ ಕೊಡ ತುಂಬೋಗಿದೆ ಕರ್ನಾಟಕ ರಾಜ್ಯದಲ್ಲಿ. ಇಡೀ ದೇಶದಲ್ಲೇ ಕಾಂಗ್ರೆಸ್ ಮುಕ್ತ ಭಾರತ ಆಗಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕುರ್ಚಿ ಕಾದಾಟದಲ್ಲಿ ಸುಮಾರು 1 ವರ್ಷದಿಂದ ಇದೇ ರೀತಿಯಲ್ಲಿ ನಡೀತಾ ಇತ್ತು. ಕೃಷ್ಣಾರೆಡ್ಡಿ ಅಣ್ಣ ಹೇಳ್ದಂಗೆ ಮುಂದಿನ ದಿನದಲ್ಲೂ ಇವ್ರನ್ನ ಹೆಂಗೆ ಇಳಿಸೋದು ಅನ್ನೋ ಲೆಕ್ಕಾಚಾರದಲ್ಲಿ ಅದೂ ಶುರು ಆಗುತ್ತೆ. ಈಗಾಗಲೇ ಒಂದು ಬಣ ಬೇರೆ ಬೇರೆ ಕಡೆ ಪ್ರೈವೇಟ್ ಹೋಟ್ಲುಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಮೀಟಿಂಗ್ಗಳೆಲ್ಲ ಶುರು ಮಾಡಿದ್ದಾರೆ. ನಮ್ಗೆ ಯಾವ ಮಂತ್ರಿ ಕೊಡ್ತಾರೆ, ನಮ್ಗೆ ಯಾವ್ದು ಮಂತ್ರಿ ಕೊಡ್ತಾರೆ, ನಮ್ಮ ಫೇವರ್ ಆಗಿರ್ತಕ್ಕಂಥ ನಮ್ಮ ಬಣದವ್ರಿಗೆ ಕೊಡ್ತಾರೆ, ಆ ಬಣದವ್ರಿಗೆ ಕೊಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಶುರುವಾಗಿದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನೇ ಬಂದ್ರೇನು, ಯಾರಿಗೆ ಸುಮಾರು ಒಂದು 10 ಜನ ಕೋರ್ಟ್ಗಳು ಹೊಲ್ಸ್ಕೊಂಡಿದ್ರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಈಗಲೂ ಅದು ಆಗೋವರೆಗೂ ಗ್ಯಾರಂಟಿ ಇಲ್ಲ. ಆದರೂ ನಮಗೇನು ಲಾಸ್ ಏನಿಲ್ಲ. ಬರ್ತಕ್ಕಂಥ ಚುನಾವಣೆಯಲ್ಲಿ ಸುಮಾರು 150ಕ್ಕೂ ಹೆಚ್ಚು ಶಾಸಕರು ನಮ್ಮ NDAಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ JDSಯಿಂದ ನಾವು 100% ಗೆಲ್ತೀರಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದೇ ಇಲ್ಲ. ಅವ್ರು ಏನೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಿರೋದ್ರಿಂದ ಇವತ್ತು ಪ್ರತಿಯೊಂದು ಇದರಲ್ಲೂ ಇವ್ರಿಗೇನು ಬಡವರಿಗೆ ಅಕ್ಕಿ ಕೊಡ್ತೀರಿ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿ ಬಿಟ್ಟರೆ ಬೇರೆ ಇನ್ನೇನು ಕೊಡ್ತಾಯಿಲ್ಲ. ಇವರು ಕೇಳಿದಾಗ ಸಚಿವರು ಆರ್ಕೆ ಉತ್ತರ ಕೊಡೋಂಥದ್ದು, ಪತ್ರಕರ್ತರ ಮೇಲೆ ಧಮಕಿ ಹಾಕೋಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಂಥದ್ದು ಇದೆಲ್ಲ ನಡೀತಾ ಇದೆ. ಇದನ್ನೆಲ್ಲ ನೋಡಿದಾಗ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 15,000 ಪಡಿತರ ಚೀಟಿಗಳನ್ನು ಇವರು ರದ್ದು ಮಾಡಿದ್ದಾರೆ. ಗೊತ್ತಾಗುತ್ತೆ ಜನಕ್ಕೆ. ಇವಾಗ ಗ್ಯಾರಂಟಿ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕಿರ್ತಕ್ಕಂಥ ಜನಕ್ಕೆ ಯಾವಾಗ ಈ ಪಡಿತರ ಚೀಟಿಗಳನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು ಇದೆ. ಇವತ್ತು ಅಕ್ಕಿ ಇನ್ನೊಂದು ಮತ್ತೊಂದು ಕೊಡದೇ ಇರ್ತಕ್ಕಂಥದ್ದು, ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಕೊಟ್ಟಿರ್ತಕ್ಕಂಥ ಅಕ್ಕಿನೇ ಇವಾಗ ಕೊಡ್ತಾ ಇರ್ತಕ್ಕಂಥದ್ದು. ರಾಗಿನೂ ಕೊಡ್ತೀನಿ ಅಂತೇಳಿ ಅದು 1 ತಿಂಗಳು 2 ತಿಂಗಳು ಪೆಂಡಿಂಗ್ ಇಟ್ಕೊಂಡು
ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಈ ನ್ಯಾಯಬೆಲೆ ಅಂಗಡಿಗಳಲ್ಲಿ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಅವರೇ ಹೇಳ್ತಾರೆ. ನೀವು ಕ್ಯಾಮ್ರಾ ಎತ್ಕೊಂಡು ಹೋಗಿಲ್ಲ ಅಂದರೆ ಕರೆಕ್ಟಾಗಿ ಎಲ್ಲ ವಿಷಯಗಳು ಹೇಳ್ತಾರೆ, ಏನೇನು ಎತ್ತ ಹೆಂಗೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾರೇ ಮುಖ್ಯಮಂತ್ರಿಗಳಾದ್ರೂ ನಮಗೇನು ಅದರಿಂದ ಲಾಸ್ ಏನಿಲ್ಲ. ಅವ್ರ ದಿನ ಇದ್ದಿದ್ದು ತಪ್ಪುಗಳು ಮಾಡ್ತಾನೆ ಇರಿ. ಇದುವರೆಗೂ ಬೇಕಾದಷ್ಟು ತಪ್ಪುಗಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಮುಂದೇನೂ ಅದಕ್ಕಿಂತ ಹೆಚ್ಚಿಗೆ ಭ್ರಷ್ಟಾಚಾರ ಮಾಡಿ ಅವರವರೇ ಕಾಲುಗಳು ಹೇಳ್ಕೊಳ್ಳೋಂಥ ಕೆಲಸಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ NDA ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ರೆಡಿಯಾಗಿದ್ದೀರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.